ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಇವತ್ತು ಯೂಟ್ಯೂಬರ್ಸ್ ಎಲ್ಲ ಸೇರಿ ಒಂದು ಮೀಟಪ್ ಆಗುವಂತ ಹೇಳಿದ ಪ್ಲ್ಯಾನ್ ಫೈನಲಿ ಇವತ್ತು ಸಕ್ಸಸ್ ಆಗಿದೆ. ಸೊ ನನ್ನ ಈ ವಿಡಿಯೋ ಇವತ್ತು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಯಾಕಂತ ಹೇಳಿದರೆ ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಕೂಡ ಈ ವಿಡಿಯೋದಲ್ಲಿ ಇವತ್ತು ಇದ್ದಾರೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಮೊದಲು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ಹಾಲಿಗೆ, ಮ್ಯಾಂಗ್ಳೂರಲ್ಲಿರುವಂಥ ಈ ಹಾಲಿಗೆ ಇವತ್ತು ನಾವು ಮದುವೆಗೆ ಅಂತ ಹೇಳಿ ಬಂದಿದ್ದೇವೆ. ಈ ಮದುವೆಗೆ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಬಂದಿದ್ದಾರೆ. ಅಂದರೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಈ ಫಂಕ್ಷನಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈ ಮದುವೆ ಯಾರದಂತ ಹೇಳಿದರೆ, ಯೂಟ್ಯೂಬ್ ಚಾನಲಲ್ಲಿ ಬ್ಯಾರಿ ಚಾನೆಲ್ ಆಗಿ ಫಸ್ಟ್ ಟೈಮ್ ಬ್ಯಾರಿ ಚಾನೆಲ್ ಓಪನ್ ಶುರು ಮಾಡಿದಂತಹ ನಮ್ಮ ಚಿನ್ನಿಸ್ ಕಿಚನ್ ಆ್ಯಂಡ್ ಗಾರ್ಡನ್ ಚಾನೆಲಿನವರ ಮಗನ ಮದುವೆ. ನಮ್ಮ ಬ್ಯಾರಿ ಚಾನೆಲ್ ಫಸ್ಟ್ ಟೈಮ್ ಓಪನ್ ಮಾಡಿದಂಥವರು ಯೂಟ್ಯೂಬಲ್ಲಿ ಇವರೇ. ಸೊ ಅವರ ಮಗನ ಮದುವೆಗೆ ನಮಗೆಲ್ಲರಿಗೆ ಇನ್ವಿಟೇಷನ್ ಮಾಡಿದರು. ನಮ್ಮದೊಂದು ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಹೇಳಿ ಒಂದು ಗ್ರೂಪೇ ಇದೆ. ಆ ಗ್ರೂಪಲ್ಲಿ ಯಾವಾಗಲೂ ಡಿಸ್ಕಸ್ ಆಗ್ತಾಯಿತ್ತು, ನಾವು ಒಂದು ಸಲ ಎಲ್ಲರೂ ಮೀಟಪ್ ಆಗಬೇಕು ಅಂತ ಹೇಳಿ. ಯಾರು ಒಬ್ಬರನ್ನೊಬ್ಬರು ಇದುವರೆಗೆ ನಾವು ಫೇಸ್ ಟು ಫೇಸ್ ನೋಡೇ ಇರಲಿಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಮಾಡ್ತಾಯಿತ್ತು. ಪ್ಲ್ಯಾನ್ ಈಗಲ್ಲ, ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಒಂದು ಸಲ ಮೀಟಪ್ ಆಗಬೇಕು ಅಂತ ಹೇಳಿ. ಫೈನಲಿ ಆ ದಿನ ಇವತ್ತು ಬಂದುಬಿಡ್ತು. ಇವರ ಮದುವೆ ಫಂಕ್ಷನಿಗೆ ನಮಗೆ ಇನ್ವಿಟೇಷನ್ ಬಂದ ಕೂಡಲೇ ಎಲ್ರಿಗೂ ಒಮ್ಮೆ ಖುಷಿ ಆಯಿತು. ಯಾಕಂದರೆ ಈ ಕಾರಣದಿಂದ ಆದರೂ ಒಮ್ಮೆ ನಾವು ಎಲ್ಲ ಮೀಟಪ್ ಆಗ್ಬೋದು ಅಂತ ಹೇಳಿ ಫೈನಲಿ ನಾವು ಇಲ್ಲಿ ಎಲ್ಲ ಮೀಟ್ ಆದ್ವಿ. ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಫಸ್ಟ್ ನಾನೇ ಹೋಗಿ ಎಲ್ಲರನ್ನು ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಇಲ್ಲಿಂದ ಹೋಗಬೇಕಾದ್ರೆ ಯಾರಾದರೂ ಮಿಸ್ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಹೋಗಿದೆ. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದರು. ಅಂದರೆ ನಮ್ಮ ಆಯಿಷಾ ಬ್ಯಾರಿ ಕಿಚನ್, ಅವರ ಬ್ಯಾರಿಸ್ ಕಿಚನ್ ಅಂತ ಹೇಳಿದೆ ಅಲ್ಲ, ಅವರು ಆಯಿಷಾ ಅಂತ ಹೇಳಿ. ಆಮೇಲೆ ಈಸಿ ರೆಸಿಪಿ ಸಿಯಾ ಅನ್ನೋ ಅವರು ಸಹ ಬಂದಿದ್ದರು. ಹಾಗೆ ನೆಕ್ಸ್ಟ್ ಇಲ್ಲಿ ನಮ್ಮ ಸಬಿನಸ್ ಕಿಚನ್ ಬಂದಿದ್ದರು. ಆಮೇಲೆ ನಮ್ಮ ತಸ್ವಿನಸ್ ಕಿಚನ್, ಆಮೇಲೆ ಮ್ಯಾಂಗ್ಳೂರು ಅವರ ಹೆಸರು ಮೆಹರ್ ಅಂತ ಹೇಳಿ. ನಾವೆಲ್ಲ ಒಟ್ಟಾಗಿ ಹೋಗಿ ನಾವು ಚಿನ್ನಿಸ್ ಗಾರ್ಡನ್ ಅವರಿಗೆಲ್ಲ ವಿಶ್ ಮಾಡಿದ್ವಿ ಹೋಗಿ. ತುಂಬ ಖುಷಿಯಾಯಿತು. ಯಾಕಂದರೆ ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡಿದಂತಹ ಫೈನಲ್ ದಿನ ಬಂದೇ ಬಿಡ್ತು. ಇವನ ಪರಿಚಯ ನಿಮಗೆ ಇದ್ದೇ ಇರ್ಬೋದು. ಬ್ಯಾರಿಸ್ ಕಿಚನಲ್ಲಿ ರಿಶಾನ್ ಅಂತ ಹೇಳಿ. ಇವನನ್ನು ನೋಡೋದವರು ಇರಲಿಕ್ಕಿಲ್ಲ. ಅವನೊಂದು ಸ್ವಲ್ಪ ಮುಜುಗರ ಮಾಡ್ತಾಯಿದ್ದ. ಯಾಕಂದರೆ ಎಲ್ಲರೂ ಹಿಡಿದಿಟ್ಟು ಅವನೊಟ್ಟಿಗೆ ಒಂದು ಸ್ವಲ್ಪ ಹಾಯ್ ಹೇಳು ಹೇಳುವಾಗ ಅವನಿಗೆ ನಾಚಿಕೆ ಆಗ್ತಾಯಿತ್ತು. ಸೊ ಫೈನಲಿ ಎಲ್ಲರೂ ನಾವು ಒಟ್ಟಾಗಿ ನಿಂತು ಒಂದು ಸೆಲ್ಫಿ ಅಂತೂ ಅದೊಂದು ಬೇಕೇ ಬೇಕಲ್ವ. ಫೈನಲಿ ಎಲ್ಲ ಸೆಲ್ಫಿ ಎಲ್ಲ ತೆಗೆದು ತುಂಬ ಖುಷಿಯಾಯಿತು. ಆಮೇಲೆ ಇಲ್ಲಿ ಎಲ್ಲ ಮಾತುಕತೆ ಎಲ್ಲ ಆದಮೇಲೆ ನಾವೊಂದು ಸ್ವಲ್ಪ ಊಟ ಮಾಡಲಿಕ್ಕಂತ ಹೇಳಿ ಹೊರಟ್ವಿ. ಊಟದಲ್ಲಿ ಕೂಡ ಹಾಗೆ ತುಂಬ ವೆರೈಟೀಸ್ಗಳಿತ್ತು. ಇಲ್ಲಿ ರುಮಾಲ್ ರೊಟ್ಟಿ, ಹಾಗೆ ನೆಯ್ ಪತ್ರಿ, ನೆಕ್ಸ್ಟ್ ಬಟರ್ ಚಿಕನ್, ಆಮೇಲೆ ಅಲ್ಫಾಮ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಥರದ್ದಿತ್ತು. ಸಲಾಡ್ ಎಲ್ಲವಿತ್ತು. ಹಾಗೆ ನಾನ್ ವೆಜ್ಜಲ್ಲಿ ತುಂಬ ವೆರೈಟೀಸ್ ಇಟ್ಟಿದ್ದರು. ಹಾಗೆ ಇಲ್ಲಿ ಕೌಂಟರ್ ಕೂಡ ಹಾಗೆ ಜನ ರಶ್ ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ಹೇಳಿ ಕೌಂಟರ್ ಕೂಡ 2 ಇಟ್ಟಿದ್ರು. ಇಲ್ಲಿ ನಾನ್ ವೆಜ್ ಕೌಂಟರ್ 2 ಇಟ್ಟಿದ್ದರು. ಆಮೇಲೆ ವೆಜ್ ಕೂಡ ಇತ್ತು. ನಾನಂತೂ ನಾನ್ ವೆಜ್ ಎನಿ ಟೈಮ್ ತಿನ್ನೋದೇ ಅಲ್ವಾ ಅಂತ ಹೇಳಿ ನಾನು ಅವತ್ತು ಮಾತ್ರ ವೆಜ್ಜಿಗೆ ಹೋಗಿದ್ದೆ. ಇಲ್ಲಿ ವೆಜ್ ಕೌಂಟರ್ ಕೂಡ ಇತ್ತು. ವೆಜ್ಜಲ್ಲಿ ಕೂಡ ಹಾಗೆ ತುಂಬ ವೆರೈಟೀಸ್ ಇತ್ತು. ಪಾಯಸ, ಮಜ್ಜಿಗೆ, ಹೋಳಿಗೆ, ಹಾಗೆ ಹಪ್ಪಳ, ಉಪ್ಪಿನಕಾಯಿ, ರಸಮ್, ಆಮೇಲೆ ನಿಮ್ಮ ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್ ಕಬಾಬು, ಮಾವಿನಕಾಯಿ ಪಲ್ಯ, ಎಲ್ಲ ಥರದ್ದು ತುಂಬ ವೆರೈಟೀಸ್ ಇತ್ತು. ನೋಡ್ತಾ ಇರ್ಬೋದು ನೀವು. ಫುಡ್ ಅಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿತ್ತು. ನಮಗೆಲ್ಲ ಇಷ್ಟ ಆಯಿತು. ಕೆಲವರು ನಾನ್ ವೆಜ್, ಕೆಲವರು ವೆಜ್ ಎಲ್ಲ ಈ ಥರ ಎಲ್ಲ ಊಟ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಸಲಾಡು, ಪಲಾವು, ಹಾಗೆ ತೊಂಡೆಕಾಯಿ, ಕಡಲೆ ಪಲ್ಯ, ಪೂರಿ, ಕುರ್ಮ ಎಲ್ಲವಿತ್ತು. ಎಲ್ಲ ಆದಮೇಲೆ ನಾವಿಲ್ಲಿ ನಾನು ಹೇಳಿದಾಗೆ ಕೆಲವರು ವೆಜ್ ಹೋದರು, ಕೆಲವರು ನಾನ್ ವೆಜ್ಜಿಗೆ ಹೋದರು. ಆದರೆ ಎಲ್ಲರೂ ಮತ್ತೆ ಒಟ್ಟಾಗಿ ಸೇರಿ ಊಟ ಮಾಡಿದ್ವಿ. ತುಂಬ ಖುಷಿಯಾಯಿತು. ಫೈನಲಿ ನನ್ನ ವೆಜ್ ಥಾಲಿ ರೆಡಿ. ಹಾಗೆ ನನ್ನ ಜೊತೆ ಮೆಹರು ಕೂಡ ವೆಜ್ ಥಾಲಿ ಟ್ರೈ ಮಾಡಿದ್ಲು. ಮತ್ತು ಉಳಿದವರೆಲ್ಲ ನಾನ್ ವೆಜ್ ತಂದಿದ್ರು. ತುಂಬ ಖುಷಿಯಾಯಿತು ಈ ಥರ ಎಲ್ಲ ಒಟ್ಟಾಗಿ ಸೇರಿ. ನಮಗೆ ಊಟ ಮಾಡಬೇಕಾದ್ರೆ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಈ ಥರ ಒಂದು ಮೀಟಪ್ ಆಗ್ತೇವೆ ಅಂತ ಹೇಳಿ. ಬರೀ ಬಾಯಿ ಮಾತಲ್ಲಿ ಆಗಿ ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಎಲ್ಲ ಈ ಥರ ಎಲ್ಲ ಒಟ್ಟಾಗಿ ನಾವು ಊಟ ಮಾಡೋದ್ರ ಒಂದು ಮಜವೇ ಬೇರೆ.
ತಾಲಿಯಲ್ಲಿ ಊಟ ಇರೋದಿದ್ರೂ ಪರವಾಗಿಲ್ಲ, ನನಗೆ ಒಂದು ಸೇರಿದೆ. ತುಂಬ ಖುಷಿಯಾಯಿತು. ತುಂಬ ಅಂದರೆ ತುಂಬ ಹೇಳಲಿಕ್ಕೆ ಆಗಲ್ಲ. ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದರು. ಆಯಿಷಾ, ಹಾಗೆ ಸಿಯಾ, ನೆಕ್ಸ್ಟ್ ತಸ್ವಿನಾ, ಆಮೇಲೆ ಮೆಹರು, ಸಬಿನಸ್ ಕಿಚನ್, ಚಿನ್ನಿಸ್, ಇವರನ್ನು ಚಿನ್ನಿಸವರು ಹಾಗೆ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ಅವರಿಗೆ ಇನ್ನೊಂದು ಸಲ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರ ಈ ಫಂಕ್ಷನಿನ ಮುಖಾಂತರ ನಮಗೆಲ್ಲ ಒಂದು ಅವಕಾಶ ಸಿಕ್ಕಿತು ಎಲ್ಲರೂ ಮೀಟ್ ಆಗಲಿಕ್ಕೆ. ಹಾಗಾಗಿ ಊಟ ಎಲ್ಲ ಆದ ನಂತರ ಇಲ್ಲಿ ಸ್ವೀಟ್ ಕೂಡ ಇತ್ತು. ಪಾಯಸ, ನೆಕ್ಸ್ಟ್ ಮಾಲ್ಪುರಿ, ಟೀ, ಇದು ಬ್ಲ್ಯಾಕ್ ಟೀ ಎಲ್ಲ ಇಟ್ಟಿದ್ದರು. ಊಟ ಆದ ನಂತರ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಹಾಗೆ 2-3 ಜನರನ್ನು ಮಿಸ್ ಕೂಡ ಮಾಡ್ಕೊಂಡ್ವಿ. ನಾವು ಫಸ್ಟ್ ಮೀಟಪ್ ಆಗಬೇಕು ಅಂತ ಹೇಳಿದಾಗ ನಮ್ಮ ಮಿಸ್ರಿ ಟೇಸ್ಟಿ ಕಿಚನ್ ಅವರು ಹೇಳ್ತಾಯಿದ್ರು ಮೀಟಪ್ ಆಗಬೇಕು ಅಂತ ಹೇಳಿ. ಹಾಗೆ ಮಿಸ್ರಿ ಟೇಸ್ಟಿ ಕಿಚನ್, ಆಮೇಲೆ ಅಂಚಿಮ ಅವಳು ರಂಶೀನಾ, ಅವರನ್ನೆಲ್ಲ ಮಿಸ್ ಮಾಡಿದ್ವಿ ನಾವು. ಸೊ ಫೈನಲಿ ನಮ್ಮ ಮದುಮಗಳಿಗೆ ಇದಕ್ಕೆ ಹೇಳೋದಂತ ಗೊತ್ತಾಗ್ತಿಲ್ಲ, ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಉಂಟು. ನಾವು ಬೇರೆ ಭಾಷೆಯಲ್ಲಿ ಹೇಳ್ತೇನೆ ಅಂತ ಬೀಟು ಕೊಡಲಿಕ್ಕೆ ಬಂದಿದ್ದಾರೆ. ಇದನ್ನು ಕನ್ನಡದಲ್ಲಿ ಗೊತ್ತಿದ್ದರು ಒಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡಿ ಹೇಳಿ. ನಾವು ಬರಲಿಕ್ಕೆ ಹೊರಡಬೇಕಾದ್ರೆ ಅದಕ್ಕೆ ಮದುಮಗಳಿಗೆ ಬಂದೆ ಹಾಕ್ಲಿಕ್ಕೆ ಅಂತ ಹೇಳಿ ಬಂದರು. ಸೊ ಹಾಗಾಗಿ ಫೈನಲಿ ಅಲ್ಲಿಂದ ನಾವು ಹೊರಟಿವಿ. ಎಲ್ಲರೂ ಹೊರಡಬೇಕಾದ್ರೆ ತುಂಬ ಬೇಜಾರಾಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿ ಹೊರಟದ್ದು ಸಬಿನಸ್ ಕಿಚನ್ ಅವರ ಮನೆಗೆ. ಸಬಿನಸ್ ಕಿಚನ್ ಅವರು ಕೂಡ ಆಲ್ರೆಡಿ ನಮ್ಮ ಗಾಡಿಯಲ್ಲಿ ಇದ್ದಾರೆ. ಎಲ್ಲ ನಾವು ಒಟ್ಟಿಗೆ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಅವರಿಗೆ ಗೊತ್ತಿಲ್ಲ, ನಾನು ಅವರ 25th ಆ್ಯನಿವರ್ಸರಿಗೆ ಒಂದು ಸ್ಮಾಲ್ ಗಿಫ್ಟ್ ಇಟ್ಕೊಂಡು ಹೋಗಿದ್ದೆ. ಸೊ ಅದನ್ನು ಅವರ ಮನೆಗೆ ಹೋಗಿ ಕೊಡಬೇಕು ಅಂತ ಹೇಳಿ ನಾನು ಅವರ ಜೊತೆ ಮನೆಗೆ ಹೋಗ್ತಾ ಇದ್ದೇನೆ. ಅಂದರೆ ಮನೆ ನೋಡಿದಾಗೂ ಆಗ್ತದೆ, ಹಾಗೆ ಅವರಿಗೆ ಒಂದು ವಿಶ್ ಮಾಡಿ ಬಂದಾಗೂ ಆಗ್ತದೆ ಅಂತ ಹೇಳಿ. ಸೊ ಬನ್ನಿ, ಸಬಿನಸ್ ಕಿಚನ್ ಅವರ ಮನೆಗೆ ಕೂಡ ಇಲ್ಲಿಂದ ಒಂದು ರೌಂಡ್ ಹೋಗಿ ಬರೋಣ. ಫೈನಲಿ ನಾವು ಅವರ ಮನೆಗೆ ಬಂದಿದ್ದೇವೆ. ಅಂದರೆ ನಾನು ಅವರ ಮನೆಯ ವೀಡಿಯೋಸ್ ಎಲ್ಲ ಶೂಟ್ ಮಾಡಲಿಕ್ಕೆಲ್ಲ ಟೈಮ್ ಇರಲಿಲ್ಲ. ಇಲ್ಲಿ ಇವರೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಬೇಡ ಹೇಳಿದರು ಕೇಳ್ತಾ ಇಲ್ಲ. ಪ್ಲೇಟಿಗೆಲ್ಲ ಒಂದು ಸ್ವಲ್ಪ ಸ್ನ್ಯಾಕ್ಸು, ಜ್ಯೂಸ್ ಎಲ್ಲ ತಂದು ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇವರ ಮನೆಗೆ ಹೋಗಿ ಬಂದು ಕೂಡ ತುಂಬ ಖುಷಿಯಾಯಿತು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಒಂದುಕೊಂಡರೆ ಒಂದು ಉಚಿತ ಅನ್ನೋ ಥರ ಇವತ್ತಾಯಿತು. ಯಾಕಂದರೆ ಮೀಟಪ್ಪು ಆಯಿತು, ಸಬಿನಸ್ ಕಿಚನ್ ಅವರ ಮನೆಗೂ ಒಂದು ರೌಂಡ್ ಹೋಗಿ ಬಂತು. ತುಂಬ ಖುಷಿಯಾಯಿತು. ನೀ ಬೆಡ್ಡೆ ಕಾರಣ ಬಂದು ನಾನು ಚೆನ್ನಂತ ಹೇಳಲೆ ಬಿಡ, ನಾನು ಕೋಲ್ಡ್ ಎತ್ತು ರೆಡಿ ಅಂತ. ಆಮೇಲೆ ಜ್ಯೂಸ್ ಎಲ್ಲ ಕುಡಿದ ನಂತರ ನಾವು ಇವರಿಗೆ ಹಿಡ್ಕೊಂಡು ಹೋದಂತಹ ಗಿಫ್ಟ್ ಏನಿತ್ತು ಅದನ್ನು ಕೊಟ್ಟೆ. ಅವರಿಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ಇದೇ ಥರ 100 ಕಾಲ ಹೀಗೆ ಚೆನ್ನಾಗಿರಿ ಅಂತ ಹೇಳಿ ನೀವು ಕೂಡ ಅವರಿಗೆ ವಿಶ್ ಮಾಡಿ. ಇಲ್ಲಿಂದ ನಾವು ಇನ್ನು ನೆಕ್ಸ್ಟ್ ನಮ್ಮ ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ದಿನ ಆಯಿತು ವ್ಲಾಗ್ ಹಾಕದೆ. ಸೊ ಹಾಗಾಗಿ ಥ್ಯಾಂಕ್ ಯು. ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಬಾಯ್.